ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ವಿಡಿಯೋ. ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು DC ವರ್ಸಸ್ RR ಗುರು. DC ಆದ ಹೋಮ್ ಗ್ರೌಂಡ್ ಅಲ್ಲಿ ಇಲ್ಲಿ ಮೇನ್ ಗುರು ಒಡ್ನಲ್ಲಿ ಇಲ್ಲಿ ಯಾರು ಇನ್ನೂರು ಹೊಡಿತಾರೆ ಅವರು ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡೋರು ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಸೆಕೆಂಡ್ ಬ್ಯಾಟಿಂಗ್ ಆಡೋರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾರೆ ಅನ್ನೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಮೇನ್ ಗುರು ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡೋರು ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಸೆಕೆಂಡ್ ಬ್ಯಾಟಿಂಗ್ ಆಡೋರು ಒಂಚೂರು ಲೆವೆಲ್ ಕಡಿಮೆ ಇದೆ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ ಇಲ್ಲಿ ಒಟ್ನಲ್ಲಿ ಡೆಲ್ಲಿ ಟೀಮ್ ಅನ್ನೋದಕ್ಕಿಂತ ಡೆಲ್ಲಿ ಟೀಮಲ್ಲಿ ತುಂಬ ಚೆನ್ನಾಗಿ ಯಾರು ಆಡಬೇಕು ಅಂದರೆ ಇಲ್ಲಿ ಡೂಪ್ಲೆಸ್ ಆಗಲಿ ರಾಹುಲ್ ಆಗಲಿ ತುಂಬ ಚೆನ್ನಾಗಿ ಆಡಬೇಕು. ಅವರು ಅಕ್ಷಯ್ ಪಟೇಲ್ ಅಷ್ಟೇ ತುಂಬ ಚೆನ್ನಾಗಿ ಆಡಬೇಕು. ಒಟ್ನಲ್ಲಿ ಬೌಲಿಂಗು ಇವರು ಸಿಕ್ಕಾಪಟ್ಟೆ ಬೌಲಿಂಗ್ ಖಡಕ್ಕಾಗಿದೆ. ಬೇಕಾಗಿರೋ ಟೈಮಲ್ಲಿ ಇವರು ವಿಕೆಟ್ಗಳನ್ನ ತೆಗಿತಿಲ್ಲ. ಅದೇ ಇವರಿಗೆ DCಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿದೆ ಅನ್ಬೋದು. RRಲ್ಲಿ ಮೇನು ಇಲ್ಲಿ ಸಂಜು ಸ್ಯಾಮ್ಸಂಗ್ ಆಗಲಿ ಎಡ್ಮೇಯರ್ ಆಗಲಿ ಇವರಿಬ್ಬರು ಔಟ್ ಆಗ್ಬಿಟ್ರೆ ನಿತೀಶ್ ರಾಣಾ ಅಂತ ಹೇಳ್ಕೊಳ್ಳೋ ಆಟ ಆಡ್ತಿಲ್ಲ ಅನ್ಬೋದು. ಒಟ್ಟಿನಲ್ಲಿ RR ಸಿಕ್ಕಾಬಿಟ್ಟೆ ಮ್ಯಾಚ್ಗಳನ್ನ ಸೋತ್ಕೊಬಿಡ್ತಿದ್ರೆ. DC ಅವರು ಹೋದ ಮ್ಯಾಚಿಗೆ ಎಲ್ಲ ಮ್ಯಾಚ್ನ ಸೋತರು. ಒಟ್ಟಿನಲ್ಲಿ DC ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಹೇಳೋಕ್ಕಾಗಲ್ಲ ಈ ಮ್ಯಾಚ್ನ DC ವರ್ಸಸ್ RR ಗೆಲ್ತಾರೆ ಅಂದರೆ ನನ್ನ ಪ್ರಕಾರ DC ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ RR ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಯಾಕೆಂದರೆ RR ಒಂಚೂರು ನೆಗೆಟಿವ್ ಇಂಪ್ಯಾಕ್ಟ್ನ ಮಾಡಿಕೊಂಡ್ರು ಅವರು ಲಾಸ್ಟ್ವರೆಗೂ ಗೇಮಲ್ಲಿ ಇರ್ತಾರೆ ಅನ್ಬೋದು. DC ಹಂಗಲ್ಲ. RR ಅಲ್ಲಿ DC ಒಟ್ಟಿನಲ್ಲಿ ಗೇಮನ್ನ ಒಂದು ಸೈಡ್ ಮಾಡೋಕ್ಕೆ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಅಕ್ಷಯ್ ಪಟೇಲು, ಡೂಪ್ಲೆಸ್ಸು, ರಾಹುಲ್. ಒಟ್ಟಿನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರುಣ್ನ ಕರೆಸ್ತಿದ್ದಾರೆ ಅನ್ಬೋದು. ಕರುಣ್ ನಾರಾಯಣ ಕರೆಸ್ತವ್ರೆ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಕುಲ್ದೀಪ್ ಯಾದವ್ ಆಗಲಿ, ಮೊಹಮ್ಮದ್ ಶರ್ಮಾ ಆಗಲಿ, ಇಲ್ಲಿ ಮುಖೇಶ್ ಕುಮಾರ್ ಆಗಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇವ್ರದ್ದು ತುಂಬ ಚೆನ್ನಾಗಿ ಕಾಣ್ತಿದೆ ಟೀಮು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಇವರು ಆಡಿದ್ರು ಒಟ್ಟಿನಲ್ಲಿ ಲಾಸ್ಟಲ್ಲಿ ಇವರು ಬಿಟ್ಕೊಟ್ಬಿಡ್ತಾರೆ ಈಸಿಯಾಗಿ ಅನ್ನೋಕ್ಕಾಗಲ್ಲ. ಒಟ್ಟಿನಲ್ಲಿ ಲಾಸ್ಟ್ ಮೂಮೆಂಟ್ವರೆಗೂ ಇವರು ಮ್ಯಾಚ್ನ ತಗೊಂಡು ಹೋಗ್ತಾರೆ. ಯಾವುದೇ ಮೂಮೆಂಟ್ ಅಲ್ಲಾದರೂ ಇವರು ಒಂದು ಸೈಡ್ ಮ್ಯಾಚ್ನ ಮಾಡೋಕ್ಕೆ ನೋಡ್ತಿರ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಅಕ್ಷಯ್ ಪಟೇಲ್ ಒಂಚೂರು ಬ್ಯಾಟಿಂಗ್ ವಿಚಾರದಲ್ಲಿ ನೋಡಬೇಕು. ಬೌಲಿಂಗಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ. ಒಂಚೂರು ಬ್ಯಾಟಿಂಗಲ್ಲಿ ಖಡಕ್ ಆಗಿ ಅವರು ಕ್ಲಿಕ್ ಆದರೆ ತುಂಬ ಚೆನ್ನಾಗಿರುತ್ತೆ ಅನ್ಬೋದು. ಒಟ್ಟಿನಲ್ಲಿ ಇವ್ರದ್ದು ಮಿಡಲ್ ಆರ್ಡರ್ಲಾಗಲಿ ಓಪನಿಂಗ್ಗಳಲ್ಲಿ ಲಾಸ್ಟಲ್ಲಾಗಲಿ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಅನ್ಬೋದು. ಮೇನು ಸಿಕ್ಕಾಪಟ್ಟೆ ಇರೋದು ಇವ್ರದ್ದು ಮಿಚೆಲ್ ಸ್ಟಾರ್ಕು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಕುಲ್ದೀಪ್ ಅದು ಗೇಮ್ ಚೇಂಜಸ್ ಮಾಡೋದು ಸಿಕ್ಕಾಪಟ್ಟೆ ಇದೆ. ಮುಖೇಶ್ ಕುಮಾರ್ ಪವರ್ ಪ್ಲೇ ವಿಕೆಟ್ ತೆಗಿಲೇಬೇಕು, ಇಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅನ್ಬೋದು. ಒಟ್ಟಿನಲ್ಲಿ ಮೇನು RR ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ರಿಯಾಂಕ್ ಪರಾಗ್, ಸಂಜು ಸ್ಯಾಮ್ಸಂಗು, ಯಶಸ್ವಿ ಜೈಸ್ವಾಲ್. ಇಲ್ಲಿ ಮೇನು ನಿತೀಶ್ ರಾಣಾ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡ್ತಿಲ್ಲ. ಅವರು ಬೇಗನೆ ಔಟ್ ಆಗ್ತಿದ್ದಾರೆ ಅನ್ಬೋದು ಅಗ್ರೆಸಿವ್ನೆಸ್ನ ತೋರ್ಸೋಕೆ ಹೋಗಿ. ಒಟ್ಟಿನಲ್ಲಿ ಇವ್ರದ್ದು ನಿತೀಶ್ ರಾಣಾ ಒಂದು ಲೆವೆಲ್ಗೆ ಆಡಬೇಕು. ಇಲ್ಲಿ ದೂಬೆ ಅವರು ತುಂಬ ಚೆನ್ನಾಗಿ ಆಡಬೇಕು. ಒಟ್ಟಿನಲ್ಲಿ ಮೇನ್ ಗುರು ಇವ್ರದ್ದು ಬೌಲಿಂಗು ತುಂಬ ಚೆನ್ನಾಗಿದೆ ಅನ್ಬೋದು. ಮತೀಶ ತೀಕ್ಷಣ ಆಗಲಿ, ಒಟ್ಟಿನಲ್ಲಿ ಸಂದೀಪ್ ಶರ್ಮಾ ಆಗಲಿ. ಸಂದೀಪ್ ಶರ್ಮಾ ವಿಕೆಟ್ ತೆಗಿಲಿ ಅಂದ್ರೆ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅನ್ಬೋದು. ದೇಶಪಾಂಡೆನೂ ಅಷ್ಟೇ. ಇಲ್ಲಿ ಎಡ್ಮೇಯರ್ ಸಿಕ್ಕಾಪಟ್ಟೆ ಅವರು ಲಾಸ್ಟ್ವರೆಗೂ ಗೇಮ್ನ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ. ಅವ್ರನ್ನ ಬೇಗ ಔಟ್ ಮಾಡಬೇಕು. ಒಟ್ಟಿನಲ್ಲಿ DC ಅವರು ಒಟ್ಟಿನಲ್ಲಿ ಸಂಜು ಸ್ಯಾಮ್ಸಂಗು ಗೆಲ್ಲಕ್ಕೆ ನೋಡ್ತಿರ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಈ ಮ್ಯಾಚ್ ಯಾರಪ್ಪ ಗೆಲ್ತಾರೆ ನನ್ನ ಪ್ರಕಾರ DC ವರ್ಸಸ್ RR ಅಲ್ಲಿ DC ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ DC. ಇವ್ರದ್ದು ಹೆಡ್ ವಿಚಾರದ ನೋಡಿದ್ರೆ ಇವರು 29 ಮ್ಯಾಚಲ್ಲಿ 14 ಮ್ಯಾಚು ಡೆಲ್ಲಿ ಗೆದ್ದಿದ್ರೆ 15 ಮ್ಯಾಚು ರಾಜಸ್ಥಾನ್ ಗೆದ್ದವ್ರೆ. ಒಂದು ಮ್ಯಾಚ್ ಡಿಫ್ರೆಂಟ್ ಅಷ್ಟೇ ಹೊರತು ಏನು ಅಂತ ಈಸಿಯಾಗಿ ಬಿಟ್ಕೊಡೋದಿಲ್ಲ. ಯಾಕೆಂದರೆ DC ವರ್ಸಸ್ RR ಅಂದಾಗ RR ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ, ಡೆಲ್ಲಿ ಅವರು ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಒಟ್ಟಿನಲ್ಲಿ DC ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ RR ವರ್ಸಸ್ ಡೆಲ್ಲಿ ಅಂತ ನನ್ನ ಪ್ರಕಾರ ಡೆಲ್ಲಿ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ DC ಮ್ಯಾಚ್ನ ಗೆದ್ದೇ ಗೆಲ್ತಾರೆ. ಒಟ್ಟಿನಲ್ಲಿ ಆದರೆ RR ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಒಟ್ಟಿನಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ DC ತಗೊಳ್ಳೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಈ ಮ್ಯಾಚಲ್ಲಿ ಟಾಸ್ ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ ಅನ್ಬೋದು. ಈ ಪ್ರಿವ್ಯೂ ನಿಮಗೆ ಏನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.